ಈ ಚಳಿಯಲ್ಲಿ ಬಿಸಿ ಬಿಸಿ ಕಾಫಿ ಜೊತೆ ಈ ರೀತಿಯಾದಂತಹ ಚೋಚ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಸೂಪರಾಗಿರುತ್ತೆ. ಸೊ ಕಡಿಮೆ ಸಮಯದಲ್ಲಿ ಬೇಗ ಮಾಡುವಂತಹ ಚೋಚ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಏಜ್ ಕ್ರಿಯೇಟಿವ್ ವರ್ಲ್ಡ್. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಸೊ ನೋಡ್ತಾ ಇದ್ರೆ ಇಲ್ಲಿ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನಿಲ್ಲೊಂದು 3 ಲೋಟ ಆಗೋಷ್ಟು ಚಿಕ್ಕ ಲೋಟದಲ್ಲಿ 3 ಲೋಟ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಎಣ್ಣೆನ ಬಿಸಿಗೆ ಇಟ್ಕೊಂಬಿಡೋಣ. ಈಗ ಇದಕ್ಕೆ ಏನೇನು ಹಾಕೋದು ಅಂತ ನೋಡೋಣ ಬನ್ನಿ. ಈಗ ವೈಟ್ ಎಳ್ಳು ಹಾಕ್ತಾ ಇದ್ದೀನಿ. ಸ್ವಲ್ಪ ನಿಮಗೆ 1-2 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ವೈಟ್ ಎಳ್ಳು ಹಾಕಿದ್ರೆ ಅವಾಗ ತಿಂತಾ ಇದ್ರೆ ಬಾಯಲ್ಲಿ ಸಿಗ್ತಾರೆ, ಚೆನ್ನಾಗಿರುತ್ತೆ. ಹಾಗೆ ನಾನು ಓಂಕಾಳು ತೊಗೊಂಡಿದ್ದೀನಿ. ಸ್ವಲ್ಪ ಓಂಕಾಳು ಹಾಕ್ಕೊಂಡು ಈ ರೀತಿಯಾಗಿ ಉಜ್ಜಿಕೊಂಡು ಓಂಕಾಳು ಹಾಕ್ಕೊಳ್ಳಿ. ಈಗ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸೊ ಖಾರವಾಗಿದ್ದರೆ ಕಾಫಿ ಜೊತೆ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಚಿಕ್ಕ ಸ್ಪೂನಲ್ಲಿ 3 ಸ್ಪೂನು. ಹಾಗೆ ಈಗ ನಾನು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು 1.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಈಗ ಇಲ್ಲಿ ಕಾಯಿಸಿಟ್ಟಿರ್ತೀವಲ್ಲ ಎಣ್ಣೆ, ಬಿಸಿ ಬಿಸಿ ಎಣ್ಣೆ ಚುರ್ರ ಅನ್ಬೇಕು, ಆ ಥರ ಸೌಂಡ್ ಬರಬೇಕು. ಆ ರೀತಿಯಾಗಿ 2 ಸ್ಪೂನ್ ಹಾಕ್ಕೊಳ್ಳಿ. ಈಗ ಇದನ್ನು ಒಂಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಾದ್ರೆ ಕರ್ಬೇವಿನ ಸೊಪ್ಪು ಹಾಕ್ಕೊಬಹುದು. ಸೊ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದು ಚಿಕ್ಕದ್ರಲ್ಲಿ ನಾವು ತಿರುತ್ತೀವಲ್ವ, ಸೊ ಅಲ್ಲೇ ಸಿಗಾಕೊಂಡ್ಬಿಡುತ್ತೆ. ಇಲ್ಲಾಂದರೆ ಆಮೇಲೆ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಮತ್ತೆ ಮೇಲೆ ಹಿಂಗೆ ನಾವು ಇಸಿಕಿದ್ರೆ ಆಯಿತು. ಸೊ ನೋಡಿ, ಈಗ ಚೂರೇ ನೀರು ಹಾಕೊಂಡು ಕಲಿಸ್ಕೊತಾ ಇರ್ತೀನಿ. ಕ್ವಾಂಟಿಟಿ ನಮಗೆ ಅದು ಇದಾಗಲ್ಲ, ಗೊತ್ತಾಗಲ್ಲ. ಸೊ ಬೇಗ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಚಿಕ್ಕದಾಗೆ ಹಾಕೊಂಡು ಕಲಿಸ್ಕೊಂಡು ನೋಡಿ, ಅದಕ್ಕಿದ್ರೆ ಸಾಕು. ಸೊ ನಾವು ಉಂಡೆ ಕಟ್ಟೋ ಥರ ಆಗಬೇಕು. ನಾವೇನು ತಿರುತ್ತೀವಲ್ವ ಆ ಮಿಷಿನ್ಗೆ ಹಾಕ್ಕೊತಾ ಇದ್ದೀನಿ, ಚಕ್ಲಿ ತಿರುವಂತಹ ಮಿಷಿನ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಇದಂತೂ ತುಂಬ ಈಸಿ, ತುಂಬ 1-2 ನಿಮಿಷದಲ್ಲೇ ಬೇಗ ಪಟ್ಟಂತ ಮಾಡ್ಕೊಬಹುದು. ಈ ರೀತಿಯಾಗಿ 5 ನಿಮಿಷದಲ್ಲಿ ಮನೇಲಿ ಯಾರನ್ನ ಬಂದರು, ಗೆಸ್ಟ್ ಬಂದರು, ತಿನ್ನಬೇಕು, ಏನಾದ್ರು ತಿನ್ನಬೇಕು, ಅಥವಾ ನಿಮ್ಗೇನಾದರೂ ಅನಿಸ್ತಾ ಇದೆ ಅಂದರೆ ಈ ರೀತಿಯಾಗಿ ಆರಾಮಾಗಿ ಪಟ್ಟಂತ ಮಾಡಿಕೊಂಡು ತಿನ್ನಬಹುದು ಮನೆಯಲ್ಲೇ ಚೋಚ. ಸೊ ನಿಮಗೆ ನೋಡಿ, ಈ ಚೋಚಕ್ಕೆ ನಿಮ್ಗೆ ಬೇಕಾದ್ರೆ ಕಡಲೆ ಬೀಜ ಮತ್ತು ಅವಲಕ್ಕಿ ಅದೆಲ್ಲ ಹಾಕ್ಕೊಬಹುದು. ಸೊ ನಮ್ಗೆ ಅದೆಲ್ಲ ಇಷ್ಟ ಇಲ್ಲ. ಈ ರೀತಿಯಾಗಿ ಪ್ಲೈನಾಗಿ ತಿನ್ನೋಕ್ಕೆ ಇಷ್ಟ ಇರೋದ್ರಿಂದ ಇದೇ ರೀತಿಯಾಗಿ ನಾವು ಮಾಡ್ಕೊತಾ ಇದ್ದೀವಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನನ್ನ ಮನೇಲಂತೂ ಫಸ್ಟು ನನ್ನ ಮಗ ತುಂಬ ಇಷ್ಟಪಟ್ಟು ತಿಂದ. ಸೊ ನೋಡಿ, ಒಂದು ಸ್ವಲ್ಪ ಮಾಡಿದ್ದಕ್ಕೆ ಇಷ್ಟು ಚಕ್ಲಿ ಆಗಿದೆ. ಮನೇಲಿ ಆರಾಮಾಗಿ ಊಟಕ್ಕೆ, ಕಾಫಿಗೆ ಮತ್ತು ಎಲ್ಲದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸು. ಸೊ ನೋಡಿ, ನನ್ನ ಮಗ ಫಸ್ಟ್ ಬಂದು ತಿಂತಾ ಇದ್ದಾನೆ. ಎಷ್ಟು ಈಸಿಯಾಗಿರೋಂತಹ ಚೋಚೋ ಮನೆಯಲ್ಲೇ ಆರಾಮಾಗಿ ನಾವು ಮಾಡ್ಕೊಂಡು ತಿನ್ಬೋದು. ಸೊ ನಮ್ಮನೆಲ್ಲ ತಿಂದು ಖುಷಿ ಪಟ್ವಿ. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.